ನಮಸ್ತೆ ವೀಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಕ್ಟೋಬರ್ ಕೊನೆಯ ವಾರ, ಮಳೆಗಾಲ ತನ್ನ ಹಾದಿ ಮುಗಿಸಿ ಹಸಿರು ಮಣ್ಣಿನ ವಾಸನೆ ಬಿಟ್ಟು ಹೋಗಿತ್ತು. ಬೀದಿಯ ಬದಿಗಳಲ್ಲಿ ತಂಗಾಳಿಯೊಂದಿಗೆ ತೂಗಾಡುತ್ತಿದ್ದ ಹೂ ಮಾಲೆಗಳು, ಮಾರ್ಕೆಟ್ಗಳಲ್ಲಿ ಸದ್ದುಗದ್ದಲ, ಹಬ್ಬದ ಉತ್ಸಾಹ ಎಲ್ಲೆಡೆ ಹರಡಿತ್ತು. ನಗರದ ಗದ್ದಲದ ಮಧ್ಯೆ ನಿಂತ ಹಳೆಯ ಮನೆಯಲ್ಲಿ, ಅಂದರೆ ವಸುಧಾ ನಿಲಯದಲ್ಲಿ ಪ್ರತಿ ದೀಪಾವಳಿ ವಿಶೇಷವಾಗಿತ್ತು. ಆ ಮನೆಯನ್ನು ನೋಡಿದರೆ ಯಾರಿಗಾದರೂ ಹಬ್ಬದ ನೆನಪುಗಳು ತಕ್ಷಣ ಜಾಗೃತಗೊಳ್ಳುತ್ತವೆ. ಕೆಂಪು ಕಲ್ಲಿನ ಬಾಗಿಲು, ಹಸಿರು ಕಿಟಕಿಗಳು, ಬಾಗಿಲಿನ ಮುಂದೆ ಮಡಿಕೆಗಳಲ್ಲಿ ಅರಳಿದ ತುಳಸಿ ಮತ್ತು ಗುಲಾಬಿ ಗಿಡಗಳು ಎಲ್ಲವೂ ಒಟ್ಟಿಗೆ ಜೀವಂತ ಆಲ್ಬಂನಂತೆ ಕಾಣುತ್ತಿದ್ದವು. ಈ ಮನೆಯ ಹಿರಿಯ ತಲೆ ಅನಂತ್ ಶರ್ಮಾ 7 ದಶಕಗಳನ್ನು ದಾಟಿದರೂ ದೇಹದಲ್ಲಿ ಇನ್ನೂ ಚೈತನ್ಯ ಹಾಸುಹೊಕ್ಕಾಗಿದೆ. ಅವರು ಒಮ್ಮೆ ಶಾಲೆಯ ಪ್ರಿನ್ಸಿಪಾಲ್ ಆಗಿ ಅನೇಕ ವಿದ್ಯಾರ್ಥಿಗಳ ಬದುಕಿಗೆ ಬೆಳಕು ನೀಡಿದವರು. ಈಗ ನಿವೃತ್ತರಾಗಿದ್ದರೂ ಶಿಸ್ತಿನಿಂದ ದಿನವನ್ನು ಶುರು ಮಾಡುವುದೇ ಅವರಿಗೆ ಹಬ್ಬದಂತಿತ್ತು. ಅವರ ಪತ್ನಿ ಸುಶೀಲಾ ಅಜ್ಜಿ ಬಿಳಿ ಕೂದಲಿನ ಮಧ್ಯೆ ಹಸಿರಾಗಿದ್ದ ಚುರುಕು ಮನಸ್ಸಿನವರು. ಅಡುಗೆ ಮನೆಯ ದೇವತೆ ಎಂದು ಮಕ್ಕಳು ಕರೆಯುತ್ತಿದ್ದರು. ಹಬ್ಬ ಬಂತೆಂದರೆ ಆಕೆಯೇ ಎಲ್ಲರ ಆಧಾರ. ಅಂಗಳದಲ್ಲಿ ಕೆಲಸದ ಸದ್ದು ಹೆಚ್ಚಿತ್ತು. ಸೇವಕರು, ನೆರೆ ಮಕ್ಕಳು, ಮನೆಯಲ್ಲಿನ ಮಕ್ಕಳು ಎಲ್ಲರೂ ಒಟ್ಟಿಗೆ ಹಬ್ಬಕ್ಕೆ ತಯಾರಿ ಮಾಡುತ್ತಿದ್ದರು. ಅಕ್ಷತಾ ಶರ್ಮಾರ ಮೊಮ್ಮಗಳು, ಕಾಲೇಜು ವಿದ್ಯಾರ್ಥಿನಿ. ಆಕೆ ತನ್ನ ಸ್ನೇಹಿತರ ಜೊತೆಗೂಡಿ ಬಣ್ಣದ ಪುಡಿಗಳಿಂದ ದೊಡ್ಡ ರಂಗೋಲಿ ಬಿಡಿಸುತ್ತಿದ್ದಳು. ಅಜ್ಜಿ, ಈ ಬಾರಿ ನಮ್ಮ ಮನೆಗೆ ಬರುವ ಅತಿಥಿಗಳು ಅಚ್ಚರಿ ಪಡುವಂತೆ ರಂಗೋಲಿ ಮಾಡ್ತೀನಿ, ನೀವೇನು ಹೇಳ್ತೀರಾ ಎಂದು ಅವಳು ಕೈ ಬಣ್ಣದಿಂದ ತುಂಬಿಕೊಂಡು ನಗುತ್ತಾ ಕೇಳಿದಳು. ಚಿನ್ನು, ರಂಗೋಲಿ ಸುಂದರವಾಗಿರಲಿ, ಆದರೆ ನಿನ್ನ ನಗುವೆ ನಮ್ಮ ಮನೆಯನ್ನು ಅಲಂಕರಿಸುತ್ತದೆ, ಅಜ್ಜಿ ಪ್ರೀತಿಯಿಂದ ಉತ್ತರಿಸಿದರು. ಮನೆಯ ಒಳಗೆ ಹಬ್ಬದ ವಾಸನೆ, ತುಪ್ಪದಲ್ಲಿ ಕರಿಯುತ್ತಿರುವ ಶಂಕರ್ಪಾಳಿ, ಎಣ್ಣೆಯ ಸದ್ದು, ಹಬ್ಬದ ಸಿಹಿ ತಿಂಡಿಗಳ ಪರಿಮಳ. ಇದನ್ನೆಲ್ಲ ನೋಡಿದರೆ ಹಬ್ಬ ಶುರುವಾಗುವುದಕ್ಕೂ ಮುಂಚೆಯೇ ಹೊಟ್ಟೆ ಹಸಿವಿನಿಂದ ತುಂಬುತ್ತಿತ್ತು. ಈ ಬಾರಿ ದೀಪಾವಳಿ ಕೇವಲ ಹಬ್ಬವಲ್ಲ, ಅದು ಒಂದು ಪ್ರತ್ಯೇಕ ಕ್ಷಣ. ಅಮೆರಿಕದಲ್ಲಿ ಉದ್ಯೋಗದಲ್ಲಿದ್ದ ಅರುಣ್, ಶರ್ಮಾರ ಮೊಮ್ಮಗ, 3 ವರ್ಷಗಳ ನಂತರ ಊರಿಗೆ ಬರುತ್ತಿದ್ದ. ಈ ಸುದ್ದಿ ಮನೆಗೆ ಬಂದ ತಕ್ಷಣದಿಂದಲೇ ಎಲ್ಲರ ಮನದಲ್ಲಿ ಕುತೂಹಲ, ಸಂಭ್ರಮ, ನಿರೀಕ್ಷೆ ಒಟ್ಟಿಗೆ ಬೆಸೆದುಕೊಂಡಿತ್ತು. ಅಕ್ಷತಾ ಮಿನುಗುವ ಕಣ್ಣುಗಳಿಂದ ಅಜ್ಜಿಗೆ ಹೇಳಿದಳು, ಅಜ್ಜಿ, ಅರುಣ್ ಬರುವಾಗ ನಾನು ಮೊದಲಿಗೆ ಅವನನ್ನು ಅಪ್ಪಿಕೊಳ್ಳುತ್ತೇನೆ. ಅವನು ನನಗೆ ಚಾಕ್ಲೇಟ್ ತರ್ತೀನಿ ಅಂತ ಹೇಳಿದ್ದಾನೆ. ಅಜ್ಜಿ ನಕ್ಕು ತಲೆಯಾಡಿಸಿದರು. ಹೌದು, ನೀನೇ ಮೊದಲಿಗೆ. ಆದರೆ ನಿನ್ನ ಅಣ್ಣನ ಬಟ್ಟೆಗಳಲ್ಲಿ ವಿದೇಶದ ಗಾಳಿಯ ವಾಸನೆ ಇರುತ್ತದೆ. ಮನೆಯ ಮುಂಭಾಗದ ಬಾಗಿಲಲ್ಲಿ ಕೆಲಸಗಾರರು ಮಣ್ಣಿನ ದೀಪಗಳನ್ನು ಸರಿಯಾಗಿ ಜೋಡಿಸುತ್ತಿದ್ದರು. ಅನಂತ್ ಶರ್ಮಾ ಹೊರಗೆ ನಿಂತು ಮನೆಯ ಗದ್ದಲ ನೋಡುತ್ತಾ ನಕ್ಕರು. ಅವರ ಮನದಲ್ಲಿ ಒಂದು ಮಾತು ಪ್ರತಿಧ್ವನಿಸುತ್ತಿತ್ತು, ಕುಟುಂಬವೇ ಹಬ್ಬ. ದೀಪಾವಳಿ ಎಂದರೆ ಕೇವಲ ಪಟಾಕಿ ಅಥವಾ ದೀಪವಲ್ಲ, ಅದು ಮನಸ್ಸುಗಳ ಒಗ್ಗಟ್ಟು. ಈ ಬಾರಿ ಎಲ್ಲರೂ ಸೇರಿಕೊಂಡಿರುವುದು ನನಗೆ ಅತ್ಯಂತ ದೊಡ್ಡ ಉಡುಗೊರೆ. ಬೆಳಗಿನ ಮಂಜು ಇನ್ನು ಬೀದಿಗಳ ಮೇಲೆ ಮಸುಕಾಗಿ ಹರಡಿಕೊಂಡಿತ್ತು. ವಸುಧಾ ನಿಲಯದ ಒಳಗೆ ಹಬ್ಬದ ಸಂಭ್ರಮ ಗರಿಷ್ಠ ತಳಮಳ ತಲುಪುತ್ತಿತ್ತು. ಆದರೆ ಆ ಗದ್ದಲದ ನಡುವೆ ಮನೆಯ ಒಂದು ಕೋಣೆಯಲ್ಲಿ ಅನಂತ್ ಶರ್ಮಾ ತಮ್ಮ ನೆನಪುಗಳ ಸಾಗರದಲ್ಲಿ ತೇಲುತ್ತಿದ್ದರು. ಮಂದ ಬೆಳಕಿನಲ್ಲಿ ಅವರು ಹಳೆಯ ಮರದ ಅಲಮಾರಿಯನ್ನು ತೆರೆದು ಒಂದು ಬೃಹತ್ ಆಲ್ಬಮ್ ತೆಗೆದುಕೊಂಡರು. ಆಲ್ಬಮ್ನ ಕೆಂಪು ಚರ್ಮದ ಹೊದಿಕೆಯು ಹಳೆಯದಾಗಿದ್ದರೂ ಅದರಲ್ಲಿ ತುಂಬಿರುವ ನೆನಪುಗಳು ಎಂದಿಗೂ ಹಸಿರಾಗಿಯೇ ಉಳಿದಿದ್ದವು. ಅವರು ಆಲ್ಬಮ್ ತೆರೆದು ಪುಟ ತಿರುಗಿಸುತ್ತಲೇ ಹಳೆಯ ದಿನಗಳ ಬೆಳಕು ಅವರ ಮನಸ್ಸನ್ನು ಬೆಳಗತೊಡಗಿತು. ಮೊದಲ ಪುಟದಲ್ಲಿ ಒಂದು ಸಣ್ಣ ಬಣ್ಣದ ಫೋಟೋ. ಮನೆಯ ಅಂಗಳದಲ್ಲಿ ಮಕ್ಕಳು ಸಾಲಾಗಿ ಕುಳಿತು ಸಿಡಿಮದ್ದು ಹಚ್ಚುತ್ತಿರುವ ದೃಶ್ಯ. ಚಿಕ್ಕ ಅರುಣಲ್ಲಿ ನಿಂತು ಪಟಾಕಿ ಹಿಡಿದಿದ್ದ. ಭಯ ಮತ್ತು ಉತ್ಸಾಹದಲ್ಲಿ ಅವನ ಬೆನ್ನ ಹಿಂದೆ ಅಕ್ಷತಾ ಅಳುತ್ತಾ ನಿಂತಿದ್ದಳು. ಅದನ್ನು ನೋಡಿದ ಶರ್ಮಾ ಮೃದುವಾಗಿ ನಕ್ಕರು. ಮತ್ತೊಂದು ಕಡೆ ಸುಶೀಲಾ ಅಜ್ಜಿ ತಮ್ಮ ಕೈಯಲ್ಲಿ ದೊಡ್ಡ ತಟ್ಟೆಯಲ್ಲಿ ಚಕ್ಲಿ, ಲಾಡು, ಕರಜ್ಜಿಗೆ ಇಟ್ಟುಕೊಂಡು ಮಕ್ಕಳಿಗೆ ಹಂಚುತ್ತಿರುವ ಫೋಟೋ. ಅವರ ಮುಖದ ಮೇಲೆ ಮಿನುಗುತ್ತಿರುವ ನಗು, ಬೆವರು ಮಿಶ್ರಿತ ಶ್ರಮ ಆ ಹಬ್ಬದ ನಿಜವಾದ ಸ್ವರೂಪವಾಗಿತ್ತು. ಅನಂತ ಶರ್ಮಾ ತಮ್ಮ ಕಣ್ಣಲ್ಲಿ ಹೊಳೆಯುವ ಕಣ್ಣೀರನ್ನು ಒರೆಸಿಕೊಂಡರು ಮತ್ತು ಮನದಲ್ಲೇ ಹೇಳಿಕೊಂಡರು, ಸುಶೀಲಾ, ನಿನ್ನ ಕಷ್ಟದಿಂದಲೇ ನಮ್ಮ ಮನೆ ಯಾವಾಗಲೂ ದೀಪಾವಳಿಯಂತೆ ಹೊಳೆಯುತ್ತಿತ್ತು. ಅಷ್ಟರಲ್ಲೇ ಒಳಗೆ ಬಂದ ಅಕ್ಷತಾ ತಾತನ ಕೈಯಲ್ಲಿ ಆಲ್ಬಮ್ ನೋಡಿ ಕುತೂಹಲದಿಂದ ಕೇಳಿದಳು, ತಾತ, ಏನು ನೋಡುತ್ತಿದ್ದೀರಿ? ಚಿನ್ನು, ನಮ್ಮ ಮನೆ ಹಳೆಯ ದೀಪಾವಳಿಯ ಕತೆಗಳು. ನಿನ್ನ ಅಣ್ಣ ಸಿಡಿಮದ್ದು ಹಚ್ಚಿದಾಗ ಹೆದರಿ ಅಳುತ್ತಿದ್ದೀಯಲ್ಲ, ಅದು ಇಲ್ಲಿದೆ. ಅವರು ಚಿತ್ರ ತೋರಿಸಿದರು. ಅಕ್ಷತಾ ನಗುತ್ತಾ ಕೈ ಮುಚ್ಚಿಕೊಂಡಳು. ಅಯ್ಯೋ, ಅದನ್ನ ತೋರಿಸಬೇಡಿ ತಾತ, ನಾನು ಎಷ್ಟು ಧೈರ್ಯಶಾಲಿ ಎಂದು ಎಲ್ಲರೂ ಹೇಳ್ತಾರೆ. ಇದನ್ನು ನೋಡಿದರೆ ಬೇಜಾರಾಗತ್ತೆ. ಹೌದು, ನೀನು ಈಗ ಧೈರ್ಯಶಾಲಿ, ಆದರೆ ಆ ಸಮಯದಲ್ಲಿ ನೀನು ಅಮ್ಮನ ಹಿಂದೆ ಅಡಗಿಕೊಂಡಿದ್ದೆ. ಅವರ ಮಾತುಗಳಲ್ಲಿ ಕ್ರೀಡಾ ಭಾವನೆ ಇತ್ತು. ನೆನಪುಗಳು ಅವರಿಬ್ಬರ ನಡುವೆ ಸೇತುವೆಗೆ ಕೆಲಸ ಮಾಡುತ್ತಿದ್ದವು. ಶರ್ಮಾ ಸ್ವಲ್ಪ ಗಂಭೀರವಾದ ಧ್ವನಿಯಲ್ಲಿ ಹೇಳಿದರು, ಅಕ್ಷತಾ, ದೀಪಾವಳಿ ಕೇವಲ ಹಬ್ಬವಲ್ಲ. ನಾವು ಹಚ್ಚುವ ದೀಪಗಳು ಕತ್ತಲನ್ನು ಓಡಿಸುತ್ತವೆ. ಆದರೆ ಅದು ಕೇವಲ ಹೊರಗಿನ ಕತ್ತಲೆ ಅಲ್ಲ, ನಮ್ಮ ಮನಸ್ಸಿನ ಕತ್ತಲೆ ಕೂಡ. ಒಮ್ಮೊಮ್ಮೆ ನಾವು ಹಳೆಯ ನೆನಪುಗಳನ್ನು ತೆರೆದು ನೋಡಬೇಕು. ಅವು ನಮಗೆ ಬೆಳಕನ್ನು ನೆನಪಿಸುತ್ತವೆ. ಅಕ್ಷತಾ ಅಜ್ಜನ ಮಾತನ್ನು ಕೇಳುತ್ತಾ ಕುಳಿತುಕೊಂಡಳು. ತಾತ, ನಾನಂದುಕೊಂಡಿದ್ದೆ
ದೀಪಾವಳಿ ಎಂದರೆ ಹೊಸ ಬಟ್ಟೆ, ಸಿಹಿ ತಿಂಡಿ, ಪಟಾಕಿ ಅಷ್ಟೇ. ಆದರೆ ನೀವು ಹೇಳಿದಾಗ ಅನಿಸುತ್ತಿದೆ, ನಿಜವಾದ ದೀಪಾವಳಿ ನಮ್ಮ ಮನಸ್ಸಿನಲ್ಲೇ ಇರುತ್ತದೆ. ಶರ್ಮಾ ಆಕೆಯ ತಲೆಯನ್ನು ತಟ್ಟಿದರು. ಹೌದು ಚಿನ್ನು, ನಿಜವಾದ ದೀಪಾವಳಿ ನಮ್ಮೊಳಗೆ ಇದೆ. ನಾವು ಯಾರಿಗಾದರೂ ಸಂತೋಷ ಕೊಟ್ಟರೆ ಅದು 1000 ದೀಪಗಳನ್ನು ಹಚ್ಚಿದಂತೆ. ಅಷ್ಟರಲ್ಲೇ ಹೊರಗೆ ಸುಶೀಲಾಜಿ ಕೂಗಿದರು, ಅಕ್ಷತಾ ಬಾ, ರಂಗೋಲಿ ಪೂರ್ಣಗೊಳಿಸೋಣ. ಸಂಜೆ ವೇಳೆಗೆ ಅರುಣ್ ಬರ್ತಾನೆ. ಈ ಮಾತು ಕೇಳುತ್ತಿದ್ದಂತೆಯೇ ಅಕ್ಷತಾ ಉತ್ಸಾಹದಿಂದ ಹೊರಟಳು. ಶರ್ಮಾ ಆಲ್ಬಮ್ ಮುಚ್ಚಿ ಮೃದುವಾಗಿ ನಿಟ್ಟುಸಿರು ಬಿಟ್ಟರು. ಇದೀಗ ನೆನಪುಗಳಷ್ಟೇ ಅಲ್ಲ, ನಾಳೆಯ ಹೊಸ ಕ್ಷಣಗಳು ನಮ್ಮೆದುರು ಬರುತ್ತಿವೆ. ಅವರ ಮುಖದಲ್ಲಿ ಸಂತೋಷ ಮಿಶ್ರಿತ ಕಣ್ಣೀರು ಹೊಳೆಯುತ್ತಿತ್ತು. ಹೊರಗಿನ ಬೆಳಿಗ್ಗೆ ಬೆಳಕಿನಂತೆ ಒಳಗಿನ ನೆನಪುಗಳ ಬೆಳಕು ಅವರ ಮನಸ್ಸನ್ನು ಉಜ್ವಲಗೊಳಿಸಿತ್ತು. ಮಧ್ಯಾಹ್ನದ ಬಿಸಿಲು ಸ್ವಲ್ಪ ತಗ್ಗಿ ತಂಪಾದ ಗಾಳಿ ಬೀದಿಯಲ್ಲಿ ಹರಿಯುತ್ತಿದ್ದಿತು. ಮನೆ ಮುಂದೆ ಹೂಮಾಲೆಗಳು ತೂಗಾಡುತ್ತಾ ಹಬ್ಬದ ವಾತಾವರಣ ಇನ್ನಷ್ಟು ಜೀವಂತವಾಗಿಸುತ್ತಿದ್ದವು. ಎಲ್ಲರ ಮನದಲ್ಲೂ ಒಂದು ನಿರೀಕ್ಷೆ, ಇಂದು ಅರುಣ್ ಬರುತ್ತಿದ್ದಾನೆ. ನಗರದ ರೈಲು ನಿಲ್ದಾಣದಲ್ಲಿ ಜನರ ಸದ್ದು, ಬಣ್ಣ ಬಣ್ಣದ ಬಟ್ಟೆ ತೊಟ್ಟ ಮಕ್ಕಳು, ತಲೆ ಮೇಲೆ ಚೀಲ ಹೊತ್ತ ಪ್ರಯಾಣಿಕರು, ಚಹಾ ಮಾರಾಟಗಾರರ ಕೂಗು, ಎಲ್ಲವೂ ಒಂದೇ ಸಂಗೀತದಂತೆ ಕೇಳಿಸುತ್ತಿತ್ತು. ಆ ನಡುವೆ ಉದ್ದ ದೇಹ, ಮೆಲುಕು ಹಾಕಿದ ಗಡ್ಡದೊಂದಿಗೆ ಅರುಣ್ ರೈಲಿನಿಂದ ಇಳಿದ. ಅವನ ಕಣ್ಣಲ್ಲಿ 3 ವರ್ಷಗಳ ದೂರದ ನೆನಪು, ಹೃದಯದಲ್ಲಿ ಮನೆಗೆ ಬರುವ ಸಂತೋಷ. ಅವನ ಪಕ್ಕದಲ್ಲೇ ನಡೆದುಕೊಂಡು ಬಂದಿದ್ದಳು ಎಮಿಲಿ. ಬಿಳಿ ಚರ್ಮ, ಕಂದು ಕೂದಲು, ಕುತೂಹಲದಿಂದ ತುಂಬಿದ ಕಣ್ಣುಗಳು. ಇದು ಅವಳ ಮೊದಲ ಭಾರತದ ಪ್ರವಾಸ, ಮೊದಲ ದೀಪಾವಳಿ. ಜನಸಂದಣಿಯ ನಡುವೆ ಕೈ ಹಿಡಿದು ನಡೆಯುತ್ತಿದ್ದ ಆಕೆಯ ಮುಖದಲ್ಲಿ ಸ್ವಲ್ಪ ನಾಚಿಕೆ, ಸ್ವಲ್ಪ ಆತುರ. ವೆಲ್ಕಮ್ ಟು ಇಂಡಿಯಾ ಎಮಿಲಿ ಎಂದು ಅರುಣ್ ಹಾಸ್ಯ ಮಾಡಿ ಹೇಳಿದ. ಸಂಜೆಯ ಹೊತ್ತಿಗೆ ಮನೆ ಬಾಗಿಲ ಮುಂದೆ ಕಾರು ನಿಂತಿತು. ಸುಶೀಲಾ ಅಜ್ಜಿ ಬಾಗಿಲಲ್ಲೇ ದೀಪ ಹಚ್ಚಿದ ಮಣ್ಣಿನ ಹಣತೆಯ ಬಳಿ ನಿಂತಿದ್ದರು. ಅವರ ಕಣ್ಣುಗಳಲ್ಲಿ ನಿರೀಕ್ಷೆಯ ಕಣ್ಣೀರು ಹೊಳೆಯುತ್ತಿತ್ತು. ಅರುಣ್ ಕಾರಿನಿಂದ ಇಳಿದ ಕ್ಷಣ ಅಜ್ಜಿ ಓಡಿ ಬಂದು ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಅಜ್ಜಿ, ಸ್ವಲ್ಪವೂ ಬದಲಾಗಿಲ್ಲ ನೀನು. ನಾನು ಮಾತ್ರ ಬೂದು ಕೂದಲು ಮಾಡಿಕೊಂಡು ಬಂದಿದ್ದೇನೆ. ಅರುಣ್ ನಕ್ಕು ಹೇಳಿದ, ಮಗನೇ, ನಿನ್ನ ಮುಖದಲ್ಲಿ ಇನ್ನೂ ಅದೇ ಮುದ್ದು ಇದೆ. ಅಜ್ಜಿ ಕಣ್ಣೀರು ಒರೆಸುತ್ತಾ ಹೇಳಿದರು. ಅಕ್ಷತಾ ಅಣ್ಣನನ್ನು ನೋಡಿ ಜಿಗಿದು ಅವನ ಕೈ ಹಿಡಿದುಕೊಂಡಳು. ಅಣ್ಣ, ನನ್ನ ಚಾಕ್ಲೇಟ್ ತಂದಿದ್ದೀಯಾ? ತಂದಿದ್ದೇನೆ, ಆದರೆ ಮೊದಲು ಒಂದು ದೊಡ್ಡ ಹಗ್ ಕೊಡಬೇಕು, ಅರುಣ್ ಕುತೂಹಲದಿಂದ ಹೇಳಿದ. ಅದರ ನಡುವೆ ತಾಯಿ ಬಂದು ಅವನ ತಲೆ ಮೇಲೆ ಕೈಯಿಟ್ಟರು. ಎಮಿಲಿ ಸ್ವಲ್ಪ ನಾಚಿಕೆಯಿಂದ ಬಾಗಿಲಲ್ಲಿ ನಿಂತಿದ್ದಳು. ಸುಶೀಲಾಜಿ ಅವಳನ್ನು ನೋಡಿ ಹಾಸುಹೊಕ್ಕು ನಗುವಿನಿಂದ ಹೇಳಿದರು, ಮಗನೇ, ಯಾರಿವಳು? ಹೌದು ಅಜ್ಜಿ, ಇವಳು ಎಮಿಲಿ, ನನ್ನ ಸಹೋದ್ಯೋಗಿ, ಸ್ನೇಹಿತೆ. ಅವಳಿಗೆ ಇದು ಮೊದಲ ದೀಪಾವಳಿ. ಅಜ್ಜಿಯವಳ ಕೈ ಹಿಡಿದು ಒಳಗೆಳೆದುಕೊಂಡರು. ಇಲ್ಲಿ ಅತಿಥಿ ಬಂದರೆ ಅದು ದೇವರು ಬಂದಂತೆ. ನೀನು ನಮ್ಮ ಮನೆಯ ಮಗಳು. ಎಮಿಲಿ ಬೆರಗಾದಳು. ಆಕೆಯ ಕಣ್ಣುಗಳಲ್ಲಿ ಆ ಮಾತುಗಳು ಆಳವಾದ ಪ್ರಭಾವ ಬೀರಿದವು. ಸಂಜೆಯ ಹೊತ್ತಿಗೆ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕುಳಿತರು. ತಟ್ಟೆಗಳಲ್ಲಿ ಬಿಸಿ ಬಿಸಿ ಚಪಾತಿ, ಬೇಳೆ ಸಾರು, ಪಾಯಸ, ಹೋಳಿಗೆ ಎಲ್ಲವೂ ಸವಿಯಲು ತಯಾರಾಗಿದ್ದವು. ಅರುಣ್ ತಟ್ಟೆಯ ಕಡೆ ನೋಡುತ್ತಾ ಕಣ್ಣೀರಿನಿಂದ ನಕ್ಕ. ಅಮ್ಮ, 3 ವರ್ಷಗಳ ಬಳಿಕ ನನಗೆ ನಿಜವಾದ ಊಟ ಸಿಕ್ಕಿದೆ. ವಿದೇಶದಲ್ಲಿ ಹೋಳಿಗೆ ಸಿಗೋದಿಲ್ಲ. ಅದಕ್ಕಾಗಿ ನೀನು ಸೊರಗಿ ಹೋಗಿದ್ದೀಯಾ? ಇನ್ನು 2 ತಿಂಗಳಲ್ಲಿ ಹೊಟ್ಟೆ ತುಂಬಿಸಿ ಬಿಡುತ್ತೇನೆ. ಅಕ್ಷತಾ ಮಧ್ಯೆ ಹೇಳಿದಳು. ಅಣ್ಣ, ಮೊಬೈಲ್ ತೆಗೆದು ಊಟದ ಫೋಟೋ ಹಾಕಬೇಡ, ಮೊದಲು ತಿನ್ನು. ಎಲ್ಲರೂ ನಗುವಲ್ಲೇ ಮುಳುಗಿದರು. ಎಮಿಲಿ ನಿಧಾನವಾಗಿ ತಟ್ಟೆಯಲ್ಲಿದ್ದ ಹೋಳಿಗೆ ಸವಿದು ನೋಡಿದಳು. ಓ ಮೈ ಗಾಡ್, ಸೂಪರ್ ಟೇಸ್ಟ್ ಎಂದು ಅವಳು ಹೇಳಿದಾಗ ಅಜ್ಜಿ ಹೆಮ್ಮೆಯಿಂದ ನಕ್ಕರು. ಇದು ನಮ್ಮ ಮನೆಯ ಹಬ್ಬದ ರುಚಿ. ಊಟದ ನಂತರ ಅಂಗಳದಲ್ಲಿ ಎಲ್ಲರೂ ಕುಳಿತಿದ್ದರು. ದೀಪಗಳ ಬೆಳಕು, ಚಂದಿರನ ಹೊಳಪು, ಪರಿಸರವೇ ಕಥೆಯನ್ನು ಹೇಳುತ್ತಿದ್ದಂತೆ ಕಾಣುತ್ತಿತ್ತು. ಅರುಣ್ ತಮ್ಮ ತಾತನ ಪಕ್ಕದಲ್ಲಿ ಕುಳಿತುಕೊಂಡು ಹೇಳಿದನು, ತಾತ, ನಾನು ದೂರ ಇದ್ದರೂ ನಿಮ್ಮ ನೆನಪು ಯಾವಾಗಲೂ ಜೊತೆಯಲ್ಲಿತ್ತು. ಆದರೆ ಕೆಲವೊಮ್ಮೆ ನನಗೆ ಭಯವಾಗುತ್ತಿತ್ತು. ನಾನು ನನ್ನ ಕುಟುಂಬದಿಂದ ದೂರವಾಗಿ ಬಿಡುತ್ತೇನೇನೋ ಎಂದು. ಅನಂತ ಶರ್ಮಾ ಅವನ ಕೈ ಹಿಡಿದು ನವಿರಾದ ಧ್ವನಿಯಲ್ಲಿ ಹೇಳಿದರು, ಮಗನೇ, ದೂರ ಎಷ್ಟೇ ಇದ್ದರೂ ಹೃದಯಗಳು ಸೇರುತ್ತವೆ. ನೀನು ಹಿಂತಿರುಗಿದ್ದೀಯಾ ಅಂದರೆ ಅದು ನಮ್ಮ ದೀಪಾವಳಿಯ ನಿಜವಾದ ಬೆಳಕು. ಅಲ್ಲಿದ್ದ ಎಲ್ಲರೂ ಮೌನವಾಗಿ ಆ ಮಾತುಗಳನ್ನು ಅನುಭವಿಸಿದರು. ವರ್ಷಗಳಿಂದ ಅಂತರವಿದ್ದ ಸಂಬಂಧಗಳು ಆ ಕ್ಷಣದಲ್ಲಿ ಮರುಕಟ್ಟಿದವು. ಬೆಳಗಿನ ಸೂರ್ಯ ತನ್ನ ಬಂಗಾರದ ಕಿರಣಗಳನ್ನು ವಸುಧಾ ನಿಲಯದ ಮೇಲೆ ಸುರಿಯುತ್ತಿದ್ದ. ಹಬ್ಬದ ದಿನದ ಬೆಳಿಗ್ಗೆ ಮನೆ ತುಂಬಾ ಚೈತನ್ಯದಿಂದ ತುಂಬಿತ್ತು. ಅಂಗಣದಲ್ಲಿ ತಾಜಾ ಹೂಗಳಿಂದ ಮಾಡಿದ ಅಲಂಕಾರ, ಬಾಗಿಲಲ್ಲಿ ಹಸಿರು ಮಾವಿನ ಎಲೆಗಳ ತೋರಣ, ನೆಲದ ಮೇಲೆ ಬಣ್ಣ ಬಣ್ಣದ ರಂಗೋಲಿ, ಎಲ್ಲವೂ ಹಬ್ಬದ ಮುನ್ನೋಟವನ್ನು ನೀಡುತ್ತಿದ್ದವು. ಅಜ್ಜಿ ಅಡುಗೆ ಮನೆಯಲ್ಲಿ ಬಿಸಿ ಬಿಸಿ ಕರಿಜಿಗೆ, ಶಂಕರ್ಪಾಳೆ, ಲಾಡು ತಯಾರಿಸುತ್ತಿದ್ದರು. ಅವರ ಕೈಗಳಿಂದ ಹೊರಬರುವ ಪ್ರತಿಯೊಂದು ತಿಂಡಿಯ ಪರಿಮಳವು ಮನೆ ತುಂಬ ಹರಡಿತು. ಅಮ್ಮ, ಚಕ್ಲಿ ಸಿದ್ಧವಾಗಿದೆಯಾ ಎಂದು ಅಮ್ಮ ಅಡುಗೆ ಮನೆಯಲ್ಲಿ ನೋಡಿ ಕೇಳಿದರು. ಹೌದು, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಪೂರ್ತಿ ಟಿನ್ ತುಂಬುತ್ತದೆ. ಈ ಬಾರಿ ಹೆಚ್ಚು ಮಾಡಬೇಕಿದೆ, ಎಮಿಲಿಗೂ ರುಚಿ ತೋರಿಸಬೇಕಿದೆ. ಸಂಜೆಯ ವೇಳೆಗೆ ಅಕ್ಷತಾ ತನ್ನ ಸ್ನೇಹಿತರ ಜೊತೆಗೂಡಿ ಮಣ್ಣಿನ ದೀಪಗಳನ್ನು ಬಣ್ಣ ಬಣ್ಣದಿಂದ ಅಲಂಕರಿಸುತ್ತಿದ್ದಳು. ಕೆಂಪು, ಹಸಿರು, ಹಳದಿ ಬಣ್ಣಗಳಿಂದ ದೀಪಗಳು ಚಿಕ್ಕ ಚಿಕ್ಕ ಕಲಾಕೃತಿಗಳಂತೆ ಹೊಳೆಯುತ್ತಿದ್ದವು.
ಅಜ್ಜಿ, ನಮ್ಮ ಮನೆ ದೀಪಗಳೇ ಬೀದಿಯಲ್ಲಿ ಅತ್ಯಂತ ಸುಂದರವಾಗಿ ಕಾಣುತ್ತವೆ ಎಂದು ಎಲ್ಲರೂ ಹೇಳುತ್ತಾರೆ ಎಂದು ಅಕ್ಷತಾ ಹೆಮ್ಮೆಯಿಂದ ಹೇಳಿದಳು. ಅಜ್ಜಿ ನಕ್ಕು ಹೇಳಿದರು, ದೀಪ ಸುಂದರವಾಗುವುದಕ್ಕೆ ಬಣ್ಣಕ್ಕಿಂತ ಹೃದಯವೇ ಕಾರಣ. ಪ್ರೀತಿಯಿಂದ ಹಚ್ಚಿದ ದೀಪವೇ ಹೆಚ್ಚು ಹೊಳೆಯುತ್ತದೆ. ಕತ್ತಲು ಆವರಿಸುತ್ತಿದ್ದಂತೆ ಬಾಗಿಲು, ಅಂಗಳ, ಮನೆಗಳ ಕಿಟಕಿಗಳಲ್ಲಿ ನೂರಾರು ಮಣ್ಣಿನ ದೀಪಗಳು ಹಚ್ಚಲ್ಪಟ್ಟವು. ಬೆಳಕಿನ ಅಲೆಗಳು ಕತ್ತಲನ್ನು ಓಡಿಸುತ್ತಿದ್ದವು. ಪಟಾಕಿಗಳ ಮಿಂಚು, ಆಕಾಶದಲ್ಲಿ ಸಿಡಿಮದ್ದುಗಳ ಸದ್ದು, ಕೆಂಪು, ನೀಲಿ, ಹಸಿರು ಬಣ್ಣಗಳಲ್ಲಿ ಆಕಾಶ ಹೊಳೆಯುತ್ತಿತ್ತು. ಮಕ್ಕಳು ಬಾನಂಗಳದಲ್ಲಿ ಜಿಗಿದುಕೊಂಡು ಪಟಾಕಿ ಹಚ್ಚುತ್ತಿದ್ದರು. ಅಕ್ಷತಾ ಚಕ್ರ ಹಚ್ಚಿದಳು. ಅದು ನೆಲದಲ್ಲಿ ಸುತ್ತುತ್ತಾ ಹೊಳೆಯುವಾಗ ಎಲ್ಲರೂ ಚಪ್ಪಾಳೆ ತಟ್ಟಿದರು. ಅರುಣ್ ಸಹ ಮಕ್ಕಳೊಂದಿಗೆ ಸೇರಿಕೊಂಡ. ಚಿಕ್ಕಂದಿನ ನೆನಪು ಮರಳಿ ಬಂದಂತೆ ಅವನು ಸಿಡಿಮದ್ದು ಹಚ್ಚಿದ. ಎಮಿಲಿ ಅದನ್ನು ಬೆರಗಿನಿಂದ ನೋಡುತ್ತಾ, ಇದು ಎಷ್ಟು ಅದ್ಭುತ, ಆದರೆ ಎಷ್ಟು ಸದ್ದು ಎಂದು ಕಿವಿ ಮುಚ್ಚಿಕೊಂಡಳು. ಅರುಣ್ ನಗುತ್ತಾ ಹೇಳಿದ, ಸದ್ದು ದೀಪಾವಳಿಯ ಸಂಗೀತ, ಆದರೆ ನಿಜವಾದ ಸಂಗೀತ ನಮ್ಮ ಹೃದಯದಲ್ಲಿದೆ. ಆಟ, ಸಿಡಿಮದ್ದುಗಳ ಮಧ್ಯೆ ಅಜ್ಜಿ ಎಲ್ಲರಿಗೂ ಬಿಸಿ ಬಿಸಿ ತಿಂಡಿಗಳನ್ನು ಹಂಚಿದರು. ಚಕ್ಲಿಯ ಕರಕರೆ, ಕರಜ್ಜಿಗೆಯ ಸಿಹಿ, ಲಾಡಿನ ಮೃದುವಾದ ರುಚಿ. ಎಲ್ಲರೂ ಸವಿದು ಸಂತೋಷಪಟ್ಟರು. ಎಮಿಲಿ, ಚಕ್ಲಿ ತಿನ್ನಿ, ಕ್ರಂಚಿ, ದಿಸ್ ಈಸ್ ಅಮೇಜಿಂಗ್ ಎಂದು ನಗುತ್ತಾ ಹೇಳಿದರು. ಅಜ್ಜಿ ಸಂತೋಷದಿಂದ ಉತ್ತರಿಸಿದರು, ಇದು ಕೇವಲ ತಿಂಡಿಯಲ್ಲ, ನಮ್ಮ ಹಬ್ಬದ ಪ್ರೀತಿ, ಸಂಪ್ರದಾಯ ಮತ್ತು ಸಂಸ್ಕೃತಿ. ಮನೆಯೊಳಗೆ ದೇವರ ಮಂಟಪದಲ್ಲಿ ಎಲ್ಲರೂ ಸೇರಿಕೊಂಡು ದೀಪ ಹಚ್ಚಿದರು. ಹೂಮಾಲೆಯ ಅಲಂಕಾರ, ದೀಪದ ಪರಿಮಳ, ಮಂತ್ರಗಳ ಧ್ವನಿ. ಆ ಕ್ಷಣದಲ್ಲಿ ಮನಸ್ಸುಗಳು ಶಾಂತಿಯುತವಾಗಿದ್ದವು. ಅನಂತ ಶರ್ಮಾ ಕುಟುಂಬದವರನ್ನು ನೋಡಿ ಹೇಳಿದರು, ದೀಪಾವಳಿಯ ನಿಜವಾದ ಅರ್ಥ ಇದಾಗಿದೆ. ನಾವು ಒಟ್ಟಾಗಿ ಪ್ರಾರ್ಥಿಸಿದಾಗ, ಒಟ್ಟಾಗಿ ನಕ್ಕಾಗ, ಒಟ್ಟಾಗಿ ದೀಪ ಹಚ್ಚಿದಾಗ ನಮ್ಮ ಮನಸ್ಸು ಬೆಳಗುತ್ತದೆ. ಈ ಬೆಳಕು ಮಾತ್ರ ಸದಾ ಉಳಿಯಬೇಕು. ಎಲ್ಲರೂ ತಲೆಯಾಡಿಸಿದರು. ಎಮಿಲಿಯ ಕಣ್ಣುಗಳಲ್ಲಿ ಒಂದು ಹೊಸ ಅರಿವು ಮೂಡಿತು. ಇದು ಕೇವಲ ಹಬ್ಬವಲ್ಲ, ಇದು ಜೀವನದ ತತ್ವ. ಬೀದಿಯು ದೀಪಗಳಿಂದ ಹೊಳೆಯುತ್ತಿತ್ತು. ನೆರೆಮನೆಯವರು ಬಂದು ಹಬ್ಬದ ಶುಭಾಶಯ ಹೇಳಿದರು. ಮಕ್ಕಳು ಸಿಹಿ ತಿಂಡಿ ಹಂಚಿಕೊಂಡರು. ವಯಸ್ಸಾದವರು ಆಶೀರ್ವಾದ ನೀಡಿದರು. ಮನೆ ತುಂಬಿದ ಆ ಹಬ್ಬದ ಸಂಭ್ರಮದಲ್ಲಿ ಎಲ್ಲರೂ ಹೊರಗಿನ ಲೋಕವನ್ನು ಮರೆತಿದ್ದರು. ಅದೊಂದು ಅದ್ಭುತ ಸಂಜೆ. ಬೆಳಕು, ಸದ್ದು, ರುಚಿ, ನಗು ಇವುಗಳ ಸಂಯೋಜನೆಯೇ ದೀಪಾವಳಿ ಎಂದು ಎಲ್ಲರೂ ಅನುಭವಿಸಿದರು. ಸಂಜೆಯ ಮಜಲು ಮುಗಿದು ರಾತ್ರಿ ತನ್ನ ಮಸುಕಾದ ಹೊದಿಕೆಯನ್ನು ಆವರಿಸತೊಡಗಿತು. ಆಕಾಶದಲ್ಲಿ ಹೊತ್ತು ಉರಿಯುತ್ತಿದ್ದ ಪಟಾಕಿಗಳ ಸಿಡಿಲಿನಂತೆ ಹೊಳೆಯುವ ಬೆಳಕು, ಮಕ್ಕಳು ನಗುವ ಧ್ವನಿ ಇವೆಲ್ಲವೂ ಸೇರಿ ಆ ಪ್ರದೇಶವನ್ನು ಒಂದೇ ಹಬ್ಬದ ಲೋಕವನ್ನಾಗಿ ಮಾಡಿತ್ತು. ಮನೆಯ ಅಂಗಳದಲ್ಲಿ ದೀಪಗಳ ಮಿಂಚು, ಪ್ರತಿಯೊಂದು ಮೂಲೆಗೂ ದೀಪವನ್ನು ಹಚ್ಚಲಾಗಿತ್ತು. ಅಕ್ಷತಾ ಇನ್ನು ದೀಪಗಳನ್ನು ಹಚ್ಚುತ್ತಿದ್ದಳು. ಎಮಿಲಿ ಅದನ್ನು ಕುತೂಹಲದಿಂದ ನೋಡಿ ಕೇಳಿದಳು, ವೈ ಡು ಯು ಲೈಟ್ಸ್ ಸೋ ಮೆನಿ ಲ್ಯಾಂಪ್ಸ್? ಅಜ್ಜಿ ಮೃದುವಾಗಿ ಉತ್ತರಿಸಿದರು, ಮಗಳೇ, ದೀಪ ಕೇವಲ ಮಣ್ಣಿನ ಪಾತ್ರೆಯಲ್ಲಿ ಇರುವ ಎಣ್ಣೆಯ ಬೆಳಕು ಅಲ್ಲ, ಅದು ನಮ್ಮ ಆತ್ಮದ ಬೆಳಕು. ಕತ್ತಲನ್ನು ಓಡಿಸಲು ಬೆಳಕು ಎಷ್ಟು ಮುಖ್ಯವೋ, ದ್ವೇಷವನ್ನು ಓಡಿಸಲು ಪ್ರೀತಿಯು ಅಷ್ಟೇ ಮುಖ್ಯ. ಎಮಿಲಿ ಆ ಮಾತುಗಳನ್ನು ಕೇಳಿ ತಲೆಯಾಡಿಸಿದಳು. ಆಕೆಯ ಕಣ್ಣುಗಳಲ್ಲಿ ತೀವ್ರವಾದ ಅರಿವಿನ ಹೊಳಪು ಕಂಡಿತು. ಆ ಸಂದರ್ಭದಲ್ಲಿ ಹಠಾತ್ ಸಿಡಿಲಿನಂಥ ಶಬ್ದದೊಂದಿಗೆ ಪೂರ್ತಿ ಬೀದಿಯ ವಿದ್ಯುತ್ ಹೋಯಿತು. ಕತ್ತಲೆ ಆವರಿಸಿತು. ಆಕಾಶದಲ್ಲಿದ್ದ ಪಟಾಕಿಗಳ ಬೆಳಕು ಕ್ಷಣ ಮಾತ್ರದಲ್ಲಿ ನಿಂತಿತು. ಎಲ್ಲೆಡೆ ಕೇವಲ ಮೌನ ಮತ್ತು ಕತ್ತಲೆ. ಮಕ್ಕಳು ಗಾಬರಿಯಿಂದ ಅಮ್ಮ ಎಂದು ಕೂಗಿದರು. ಅಕ್ಷತಾ ಭಯದಿಂದ ಅಣ್ಣನ ಕೈ ಹಿಡಿದುಕೊಂಡಳು. ಎಮಿಲಿ ಮೊಬೈಲ್ ತೆಗೆದು ಟಾರ್ಚ್ ಹಚ್ಚಲು ಯತ್ನಿಸಿದಳು. ಆದರೆ ಅಜ್ಜಿ ಶಾಂತವಾಗಿ ಎಲ್ಲರನ್ನು ಸಮಾಧಾನಪಡಿಸಿದರು. ಭಯಪಡಬೇಡಿ, ವಿದ್ಯುತ್ ಹೋದರೂ ನಮ್ಮ ಬಳಿ ಮಣ್ಣಿನ ದೀಪಗಳಿವೆ, ಅವು ನಮಗೆ ಸಾಕು. ದೀಪಗಳ ಬೆಳಕು ಕತ್ತಲನ್ನು ಭೇದಿಸುತ್ತಾ ಎಲ್ಲರ ಮುಖಗಳಲ್ಲಿ ನೆಮ್ಮದಿಯ ಹೊಳಪು ತಂದುಕೊಟ್ಟಿತು. ಅರುಣ್ ತನ್ನ ತಂಗಿಯೊಂದಿಗೆ ಸೇರಿ ಇನ್ನೂ ದೀಪಗಳನ್ನು ಹಚ್ಚಿದ. ಅಲ್ಪ ಕಾಲದಲ್ಲೇ ಅಂಗಳ ಮತ್ತೊಮ್ಮೆ ನೂರಾರು ದೀಪಗಳಿಂದ ಹೊಳೆಯತೊಡಗಿತು. ಅನಂತ್ ಶರ್ಮಾ ಆ ದೃಶ್ಯವನ್ನು ನೋಡಿ ಮೃದುವಾಗಿ ಹೇಳಿದರು, ಇದೇ ದೀಪಾವಳಿಯ ನಿಜವಾದ ತತ್ವ. ದೊಡ್ಡ ವಿದ್ಯುತ್ ಬೆಳಕು ಇಲ್ಲದಿದ್ದರೂ ನಮ್ಮ ಕೈಯಲ್ಲಿ ಹಚ್ಚಿದ ಚಿಕ್ಕ ದೀಪ ಕತ್ತಲನ್ನು ಓಡಿಸಬಲ್ಲದು. ಜೀವನದಲ್ಲಿಯೂ ಹಾಗೆಯೇ ಅಲ್ಪ ಪ್ರೀತಿ, ಅಲ್ಪ ಕರುಣೆ ಸಾಕು. ಅದೇ ದ್ವೇಷ ಮತ್ತು ನೋವನ್ನು ಓಡಿಸುತ್ತದೆ. ಅರುಣ್ ಕಣ್ಣಲ್ಲಿ ಮಿನುಗುವ ಕಣ್ಣೀರನ್ನು ಒರೆಸಿಕೊಂಡು ಹೇಳಿದನು, ತಾತ, ನಾನು ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದಾಗ ತುಂಬಾ ಒಂಟಿತನ ಅನುಭವಿಸಿದ್ದೆ. ಆದರೆ ಇವತ್ತು ಈ ದೀಪಗಳನ್ನು ನೋಡಿದಾಗ ಮನಸ್ಸಿಗೆ ಬಂದದ್ದು, ಕುಟುಂಬವೇ ನಮ್ಮ ನಿಜವಾದ ಬೆಳಕು. ಅಕ್ಷತಾ ಸಹ ಸೇರಿಕೊಂಡು ಹೇಳಿದಳು, ತಾತ, ನಾನು ಕಾಲೇಜಿನಲ್ಲಿ ಕಲಿತ ಪಾಠಗಳಿಗಿಂತ ಇಂದು ಕಲಿತ ಪಾಠ ದೊಡ್ಡದು. ಒಂದು ಚಿಕ್ಕ ದೀಪ ಹಚ್ಚಿದರೆ ಸಾಕು, ಕತ್ತಲೆ ತಾನೇ ಹೋಗುತ್ತದೆ. ಎಲ್ಲರೂ ಒಂದಾಗಿ ನಕ್ಕರು. ಆ ಬೆಳಕಿನಲ್ಲಿ ಅವರ ಮುಖಗಳು ಹೊಳೆಯುತ್ತಿತ್ತು. ಎಮಿಲಿ ನಿಶ್ಶಬ್ದವಾಗಿ ನೋಡುತ್ತಾ ನಿಂತಿದ್ದಳು. ಕತ್ತಲಿನಿಂದ ಆರಂಭವಾದ ಆ ರಾತ್ರಿ ಕೊನೆಗೆ ಬೆಳಕಿನಿಂದ ತುಂಬಿತು. ಕರೆಂಟ್ ಇನ್ನೂ ಬಂದಿರಲಿಲ್ಲ, ಆದರೆ ಮಣ್ಣಿನ ದೀಪಗಳ ಬೆಳಕು ಸಾಕಾಗಿತ್ತು. ಪಕ್ಕದ ಮನೆಯವರು ಬಂದು ಸೇರಿಕೊಂಡರು. ಎಲ್ಲರೂ ಒಂದಾಗಿ ಹಾಡಿದರು, ನೃತ್ಯ ಮಾಡಿದರು. ಪಟಾಕಿಗಳಿಲ್ಲದಿದ್ದರೂ ಅವರ ನಗು, ಮಾತುಗಳು, ಒಗ್ಗಟ್ಟು ಇವೇ ಹಬ್ಬದ ನಿಜವಾದ ಮೆರುಗು. ಅನಂತ್ ಶರ್ಮಾ ಆಕಾಶದತ್ತ ನೋಡುತ್ತಾ ಹೇಳಿದರು, ದೇವರೇ, ನಮ್ಮ ಮನೆಗೆ ಈ ಬೆಳಕು ಸದಾ ಇರಲಿ.
ವಿದ್ಯುತ್ನಿಂದಲ್ಲ, ದೀಪದಿಂದಲ್ಲ, ನಮ್ಮ ಹೃದಯಗಳಿಂದ ಹೊಳೆಯುವ ಬೆಳಕು ಸದಾ ಉಳಿಯಲಿ. ಎಲ್ಲರೂ ಆ ಮಾತಿಗೆ ಸಮ್ಮತವಾಗಿ ಕೈಗಳನ್ನು ಜೋಡಿಸಿದರು. ಆ ಕ್ಷಣದಲ್ಲಿ ಕತ್ತಲೆ ಸಂಪೂರ್ಣವಾಗಿ ದೂರವಾಯಿತು. ಕೇವಲ ಹೊರಗಿನ ಕತ್ತಲೆ ಅಲ್ಲ, ಅವರ ಮನಸ್ಸಿನಲ್ಲಿದ್ದ ಕತ್ತಲೆ. ಬೆಳಗಿನ ತಂಪಾದ ಗಾಳಿ ವಸುಧಾ ನಿಲಯದ ಅಂಗಳವನ್ನು ತಾಕಿ ಹೂವಿನ ಪರಿಮಳವನ್ನು ಹರಡುತ್ತಿತ್ತು. ಸುಶೀಲಾ ಅಜ್ಜಿ ಬಿಸಿ ಬಿಸಿ ಕಾಫಿ ತಯಾರಿಸಿ ಎಲ್ಲರಿಗೂ ಹಂಚುತ್ತಿದ್ದರು. ತಾಜಾ ಕಾಫಿಯ ವಾಸನೆ ಬೆಳಗಿನ ಮಂಜನ್ನು ಮೀರಿಕೊಂಡು ಎಲ್ಲರ ಮನಸ್ಸನ್ನು ಚೈತನ್ಯಗೊಳಿಸಿತು. ಅನಂತ್ ಶರ್ಮಾ ಅಂಗಳದಲ್ಲಿ ಕುಳಿತಿದ್ದರು. ಅವರ ಪಕ್ಕದಲ್ಲಿ ಅರುಣ್, ಅಕ್ಷತಾ, ಎಮಿಲಿ ಮತ್ತು ಇತರರು ಸೇರಿಕೊಂಡರು. ಅಜ್ಜಿ ಮೃದು ಧ್ವನಿಯಲ್ಲಿ ಹೇಳಿದರು, ಮಗನೇ, ಹಬ್ಬದ ಸಂಭ್ರಮ ನಿನ್ನೆ ಮುಗಿದಿರಬಹುದು, ಆದರೆ ನಿಜವಾದ ದೀಪಾವಳಿ ಇಂದು ಪ್ರಾರಂಭವಾಗುತ್ತದೆ. ಅರುಣ್ ಕುತೂಹಲದಿಂದ ಕೇಳಿದನು, ಅಜ್ಜಿ, ನಿನ್ನೆಯ ಬೆಳಕು, ಪಟಾಕಿ, ಹಬ್ಬ ಇದೇ ದೀಪಾವಳಿ ಅಲ್ಲವೇ? ಅಜ್ಜಿ ನಗುಮುಖದಿಂದ ಉತ್ತರಿಸಿದರು, ಅವು ಹೊರಗಿನ ಆಚರಣೆ. ನಿಜವಾದ ದೀಪಾವಳಿ ನಮ್ಮೊಳಗೆ ಹಚ್ಚುವ ಬೆಳಕು. ಕತ್ತಲೆ ಎಷ್ಟೇ ಬಲವಾದರೂ ಬೆಳಕು ಗೆಲ್ಲುತ್ತದೆ. ನೋವು ಎಷ್ಟೇ ಆಳವಾದರೂ ಪ್ರೀತಿ ಗೆಲ್ಲುತ್ತದೆ. ಇದೇ ನಿಜವಾದ ಸಂದೇಶ. ಅರುಣ್ ದೀರ್ಘ ನಿಟ್ಟುಸಿರು ಬಿಟ್ಟನು. ಅಜ್ಜಿ ತಾತ, ನಾನು ವಿದೇಶದಲ್ಲಿ ಎಷ್ಟು ಸಂಪಾದಿಸಿದರೂ ಹೃದಯದಲ್ಲಿ ಖಾಲಿತನವೇ ಇತ್ತು. ಪ್ರತಿ ದೀಪಾವಳಿಗೆ ಮನೆಗೆ ಬಾರದ ನೋವು ನನಗೆ ತೀವ್ರವಾಗಿ ಚುಚ್ಚುತ್ತಿತ್ತು. ಇನ್ನು ಮುಂದೆ ಪ್ರತಿ ದೀಪಾವಳಿಗೆ ನಾನು ನಿಮ್ಮ ಜೊತೆ ಇರುತ್ತೇನೆ. ಈ ಮಾತುಗಳನ್ನು ಕೇಳಿದ ತಾಯಿಯ ಕಣ್ಣು ತುಂಬಿತು. ಮಗ, ನಿನ್ನ ಮಾತೆ ನನಗೆ 1000 ದೀಪಗಳ ಬೆಳಕಿಗೆ ಸಮಾನ. ಅಕ್ಷತಾ ಸಂತೋಷದಿಂದ ಜಿಗಿದಳು. ಅಣ್ಣ, ಹಾಗಾದರೆ ನಾವು ಪ್ರತಿ ವರ್ಷ ಒಟ್ಟಿಗೆ ರಂಗೋಲಿ ಹಾಕ್ತೀವಿ, ಪಟಾಕಿ ಹಚ್ತೀವಿ, ತಿಂಡಿ ತಿಂತೀವಿ. ಎಲ್ಲರೂ ನಕ್ಕರು. ಆ ನಗುವಿನಲ್ಲೇ ಆ ಮನೆಗೆ ಹೊಸ ಶಕ್ತಿ ಬಂದಿತು. ಸೂರ್ಯ ನಿಧಾನವಾಗಿ ಮೇಲೆದ್ದು ಬಂಗಾರದ ಕಿರಣಗಳನ್ನು ಹರಡುತ್ತಿದ್ದ. ಆ ಬೆಳಕಿನಲ್ಲಿ ಮನೆಯ ಪ್ರತಿಯೊಬ್ಬರ ಮುಖ ಹೊಳೆಯುತ್ತಿತ್ತು. ಹಳೆಯ ನೋವುಗಳು, ದೂರದ ಅಂತರಗಳು, ಮೌನದ ಗೋಡೆಗಳು ಎಲ್ಲವೂ ಆ ಕ್ಷಣದಲ್ಲಿ ಕರಗಿ ಹೋದವು. ಅನಂತ್ ಶರ್ಮಾ ಗಂಭೀರ ಸ್ವರದಲ್ಲಿ ಹೇಳಿದರು, ಮಕ್ಕಳೇ, ಈ ಮನೆ ದೀಪಾವಳಿಯ ಬೆಳಕಿನಲ್ಲಿ ಹೊಳೆಯುತ್ತಿರಲಿ. ಆದರೆ ನೆನಪಿರಲಿ, ನಾಳೆಯ ಬೆಳಕು ನಮ್ಮ ಕೃತಿಗಳಲ್ಲಿ, ನಮ್ಮ ನಗುಗಳಲ್ಲಿ, ನಮ್ಮ ಒಗ್ಗಟ್ಟಿನಲ್ಲಿ ಇರಬೇಕು. ಇದೇ ನಮ್ಮ ಬದುಕಿನ ದೀಪಾವಳಿ. ಎಲ್ಲರೂ ಒಂದಾಗಿ ಕೈ ಹಿಡಿದರು. ದೀಪಗಳ ಬೆಳಕಿಗಿಂತ ದೊಡ್ಡ ಬೆಳಕು ಅವರ ಹೃದಯಗಳಲ್ಲಿ ಹೊಳೆಯತೊಡಗಿತು. ಅಂಗಳದಲ್ಲಿ ಇನ್ನು ಕೆಲ ದೀಪಗಳು ಹೊಳೆಯುತ್ತಿದ್ದವು. ಗಾಳಿ ಅವುಗಳನ್ನು ಆಲಂಗಿಸುತ್ತಿದ್ದರೂ ಅವು ಆರದೆ ತಮ್ಮ ಶಕ್ತಿಯಿಂದ ಹೊಳೆಯುತ್ತಲೇ ಇತ್ತು. ಅದೇ ದೀಪಗಳಂತೆ ಆ ಕುಟುಂಬದ ಪ್ರೀತಿ, ಒಗ್ಗಟ್ಟು ಮತ್ತು ಭರವಸೆ ಯಾವ ಕತ್ತಲು ಆರಿಸಲಾರದ ನಾಳೆಯ ಬೆಳಕಾಗಿ ಪರಿವರ್ತಿತವಾಯಿತು. ವೀಕ್ಷಕರೇ, ಈ ಕಥೆಯ ಸಂದೇಶವೆಂದರೆ ದೀಪಾವಳಿ ಕೇವಲ ಹಬ್ಬವಲ್ಲ, ಅದು ನೆನಪುಗಳ ಹೊಳಪು, ಸಂಬಂಧಗಳ ಮರುಕಟ್ಟು, ಸಂಭ್ರಮದ ನಗು, ಕತ್ತಲೆಯ ಮಧ್ಯೆ ಇರುವ ಬೆಳಕು ಮತ್ತು ಭರವಸೆಯ ನಾಳೆ. ವೀಕ್ಷಕರೇ, ನಮ್ಮ ಕತೆ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಇತರರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಧನ್ಯವಾದಗಳು.